ಚೆನ್ನಾಗಿರೋದು. ಸ್ವಲ್ಪ ನಿಲ್ಲಮ್ಮ ಸೋಮು, ಗಂಟ್ಲು ಶುದ್ಧಿ ಮಾಡ್ಕೊ. ಸ್ವಲ್ಪ ನಿಲ್ಲಮ್ಮ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮನೆಯಲ್ಲಿ ಶಿವಕಥೆಯನ್ನು ಇಟ್ಕೊಂಡಿದ್ದೇವೆ. ತಾವೆಲ್ಲ ಬಂದಿದ್ದಕ್ಕೆ ಸ್ವಾಗತ. ಕಾರಣಾರ್ಥದಿಂದ ಹರಿಕಥೆ ದಾಸರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗ್ತಿಲ್ಲ. ಆದ್ದರಿಂದ ಆ ಕಾರ್ಯಕ್ರಮವನ್ನು ನಮ್ಮ ಸೋಮು ದಂಪತಿಗಳು ನಡೆಸ್ಕೊಡ್ತಾರೆ. ಅಲ್ಪ ಸ್ವಲ್ಪ ತಪ್ಪಾಗಬಹುದು. ತಾವು ಹಿರಿಯರು, ತಿಳಿದವರು, ಅಂಶಕ್ಷೀರ ನ್ಯಾಯದಂತೆ ಅದನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಯಾಕೋ ಭಯ ಆಗ್ತಾ ಇದೆ. ನಾನಿದ್ದೀನಲ್ಲ ಸೋಮು. ಶ್ರುತಿ ಹುಷಾರು. ಶ್ರುತಿ ಅವಳು, ತಾಳ ನಾನು. ರಾಗ ತಾಳ ಸೇರ್ತಲ್ಲ, ಜಮಾಯಿಸ್ಬಿಡು. ಕುಡು, ನಡೆಯೋದು. ನಿಮ್ಮ ತಂದೆ ತಾಯಿ ಕೊಡಮ್ಮ. ತಗೊಳ್ಳಿ. ಚಾರು, ಒಂದ್ ಲೂಸನ್ ತಡ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಎರಡೆರಡು ಲೂಸ್ಗಳು ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದಾವಲ್ಲಪ್ಪ. ದೇವ್ರೇ ಕಾಪಾಡಬೇಕು. ಸೀಲಿಂಗ್ ಯಾಕೆ ಕೈ ಮುಗಿತಿದ್ದಾಳೆ ಇವಳು? ಎಲ್ಲ ಲೂಸ್ ಇರಬೇಕು. ಆಹಾ, ಸೂಪರ್ ಆಗಿದೆ ಜೋಡಿ. ತಗೊಳ್ಳಮ್ಮ, ದೇವ್ರು ಒಳ್ಳೇದು ಮಾಡಿ. ಸೋಮು, ನಿನಗೂ ದೇವ್ರು ಒಳ್ಳೇದು ಮಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ತಾಯಿಯವರ ಆಶೀರ್ವಾದವನ್ನು ಪಡೆಯುತ್ತಾ, ಹಾಗೆ ನಮ್ಮ ಅಣ್ಣ ಅತ್ತಿಗೆ ಅಕ್ಕ ಭಾವನವರ ಆಶೀರ್ವಾದವನ್ನು ಕೇಳ್ತಾ, ನಿಮ್ಮೆಲ್ಲರ ಸಮ್ಮತಿಯನ್ನು ಬೇಡ್ತಾ ನಾನು ಮಾತನ್ನು ಪ್ರಾರಂಭಿಸ್ತಾ ಇದ್ದೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. माता च पार्वती देवी
पिता देवो महेश्वरः बान्धवा शिवभक्ता च स्वदेश भुवनत्रयम् हरं नमः पार्वतीपते ಹರ